ವೀಕ್ಷಕರೇ, ಈ ಅಧಿಕಾರ ಹಂಚಿಕೆ ಅನ್ನೋ ವಿಚಾರ ಇದೆಯಲ್ಲ, ಇದು ಹಾದಿ ಬೀದಿಯಲ್ಲಿ ಮಾತಾಡೋ ವಿಚಾರವಾ? ಹೀಗೊಂದು ಪ್ರಶ್ನೆ ಹೇಳುತ್ತೆ. ವಿಮಾನಗಳ ರನ್ವೇನಲ್ಲಿ 2.5 ನಿಮಿಷ ಮಾತಾಡ್ಬಿಟ್ರೆ ಅಥವಾ 3 ನಿಮಿಷ ಮಾತಾಡ್ಬಿಟ್ರೆ ಅಧಿಕಾರ ಹಂಚಿಕೆ ಆಗಲ್ಲ, ಅಧಿಕಾರ ಹಸ್ತಾಂತರ ಆಗಲ್ಲ. ಈ ವಿಚಾರ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಅಧಿಕಾರ ಹಂಚಿಕೆ ಅಂತ ವಿಚಾರವನ್ನ ವಿಮಾನಗಳ ರನ್ವೇನಲ್ಲಿ ಅಥವಾ ಹಾದಿ ಬೀದಿಯಲ್ಲಿ ಮಾತಾಡೋದು ಬಹಳ ದುಸ್ತರ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲೂ ಕಾಂಗ್ರೆಸ್ನಂತ ಒಂದು ಇತಿಹಾಸ ಇರುವಂಥ ಪಾರ್ಟಿ, ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಪಾರ್ಟಿ, 60-70 ವರ್ಷ ಅಧಿಕಾರವನ್ನು ಹಿಡಿದಿರುವಂಥ ಪಾರ್ಟಿ, ಇಂಥ ರಾಷ್ಟ್ರೀಯ ಪಾರ್ಟಿ ವಿಮಾನದ ರನ್ವೇನಲ್ಲಿ ಇಂಥ ವಿಚಾರಗಳನ್ನು, ಇಂಥ ಘನತೆ ಇರುವ ವಿಚಾರವನ್ನು ಅಥವಾ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನೇ ಬದಲಾಯಿಸುವ ಮಟ್ಟಿಗಿನ ವಿಚಾರವನ್ನು ರನ್ವೇನಲ್ಲಿ ಚರ್ಚೆ ಮಾಡಲ್ಲ. ಈ ವಿಚಾರವನ್ನು ನಾನು ಒಪ್ಕೊಳ್ಬೇಕು, ನೀವು ಒಪ್ಕೊಳ್ಬೇಕು, ನಾಯಕರುಗಳು ಒಪ್ಕೊಳ್ಬೇಕು, ಜನ ಕೂಡ ಒಪ್ಕೊಳ್ತಾರೆ. ಆದರೂ ಕೂಡ ವಿಮಾನದ ರನ್ವೇನಲ್ಲಿ ಕೆಲವು ವಿಚಾರಗಳು ಚರ್ಚೆಗೆ ಬಂದವು. ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ ನಿಮಗೆ. ನಿನ್ನೆ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಶೆಡ್ಯೂಲ್ ಇರುವ ಕಾರ್ಯಕ್ರಮಗಳು, ಅಧಿಕೃತ ಪ್ರವಾಸ ಅಂತ ನಾವೇನು ಕರಿತೀವಲ್ಲ, ಅದನ್ನು ಕೈಗೊಂಡಿದ್ರು. ತಮಿಳುನಾಡಿನಲ್ಲಿ ಕಾರ್ಯಕ್ರಮ. ತಮಿಳುನಾಡಿನಲ್ಲಿ ಅಂಥ ವೋಟ್ ಬೇಸ್ ಏನಿಲ್ಲ ಕಾಂಗ್ರೆಸ್ಗೆ, ಪ್ರಾದೇಶಿಕ ಪಕ್ಷಗಳದ್ದೇ ಹವಾ ಅಲ್ಲಿ. ಆದರೂ ಕೂಡ ಕಾಂಗ್ರೆಸ್ ಒಂದಿಷ್ಟು ಹಿಡಿತವನ್ನು ಅಲ್ಲಿ ಇಟ್ಕೊಂಡಿದೆ. ರಾಷ್ಟ್ರೀಯ ಪಕ್ಷ ಅಂತ ಅಂದಮೇಲೆ ಅಲ್ಲಿ ಒಂದು ಸೀಟ್ ಇಲ್ಲ ಅಂತಂದ್ರೂ ಕೂಡ ಪಾರ್ಟಿ ತನ್ನ ಹಿಡಿತವನ್ನು ಅಲ್ಲಿ ಸಾಧಿಸಲೇಬೇಕು. ಹಾಗಾಗಿ ಕೆಲವು ಅಧಿಕೃತ ಕಾರ್ಯಕ್ರಮಗಳನ್ನು ಇಟ್ಕೊಂಡೇ ರಾಹುಲ್ ಗಾಂಧಿಯವರು ತಮಿಳುನಾಡು ಪ್ರವಾಸವನ್ನು ಕೈಗೊಂಡಿದ್ರು. ಮಾರ್ಗ ಮಧ್ಯೆ ತಮಿಳುನಾಡಿಗೆ ಹೋಗುವಾಗ ಮತ್ತು ತಮಿಳುನಾಡಿಂದ ಬರುವಾಗ, ಅಂದರೆ ಡೆಲ್ಲಿ ಟು ಮೈಸೂರು, ಮೈಸೂರು ಟು ತಮಿಳುನಾಡು, ಈ ಪ್ರವಾಸ ಕಾರ್ಯಕ್ರಮ ಅವ್ರದ್ದು ಇರೋದು. ವಾಪಸ್ ಬರುವಾಗ ತಮಿಳುನಾಡಿಂದ ವಾಪಸ್ 5:30 ಸುಮಾರಿಗೆ ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಾರೆ. ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಕೋರೋದಕ್ಕೆ ಅಂತಾನೆ ರಾಜ್ಯದ ಘಟಾನುಘಟಿಗಳ ನಾಯಕರೆಲ್ಲ ಅಲ್ಲಿರ್ತಾರೆ. ಕೆ ಜೆ ಜಾರ್ಜ್ ಅವರಿದ್ರು, ಡಿ ಕೆ ಶಿವಕುಮಾರ್ ಇದ್ರು, ಮೈಸೂರಿನ ಉಸ್ತುವಾರಿ ಸಚಿವರಿದ್ರು, ಮಹದೇವಪ್ಪ ಅವರಿದ್ರು, CM ಸಿದ್ದರಾಮಯ್ಯ ಅವರಿದ್ರು, ಎಲ್ಲರೂ ಕೂಡ ಹೋಗಿದ್ರು. ಮೈಸೂರು ಜಿಲ್ಲಾಡಳಿತ ಅದಕ್ಕೆ ಸಕಲ ಸಿದ್ಧತೆಯನ್ನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಡ್ಕೊಂಡಿತ್ತು. ರಾಹುಲ್ ಬಂದಿಳಿತಾರೆ, ಸ್ವಾಗತ ಏನೋ ಕೋರ್ತಾರೆ, ಎಲ್ಲ ಆಗುತ್ತೆ, ಕುಶಲೋಪರಿ, ಹೆಂಗಿದ್ದೀರಾ, ಏನು ಕತೆ, ಇದೆಲ್ಲ ಸಹಜವಾಗಿ ಆಗುತ್ತೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಒಂದಿಷ್ಟು ಚರ್ಚೆ ಆಯಿತು ಅನ್ನುವ ಗುಮಾನಿಗಳು ಹೇಳುತ್ತೆ. ಆ ಸಂದರ್ಭದಲ್ಲಿ 3 ನಿಮಿಷ ಚರ್ಚೆಗೆ ಸಮಯವನ್ನು ಕೊಡ್ತಾರೆ ರಾಹುಲ್ ಗಾಂಧಿಯವರು, ಅದು ಕೂಡ ವಿಮಾನ ನಿಲ್ದಾಣದ ರನ್ವೇ. ಇಬ್ಬರು ಘಟಾನುಘಟಿಗಳು ನಾಯಕರು ನಮ್ಮ ಮುಂದೇನಿದಾರಲ್ಲ, ಸಿದ್ದರಾಮಯ್ಯ ಒಂದು ಕಡೆ, ಡಿ ಕೆ ಶಿವಕುಮಾರ್ ಒಂದು ಕಡೆ, ಇಬ್ಬರು ಇರ್ತಾರೆ. ಸ್ವಾಗತ ಕೋರುವಾಗ ಇಬ್ಬರು ಜೊತೆಗೆ ಇರ್ತಾರೆ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಒಂದೇ ವಿಮಾನದಲ್ಲಿ ಹೋಗ್ತಾರೆ ಇಬ್ಬರು ನಾಯಕರು. ಆದರೆ ಯಾವಾಗ ಮೈಸೂರಿಗೆ ಹೋಗಿ ಇಳಿದ್ರಲ್ಲ, ಅಲ್ಲಿ ಚಿತ್ರಣ ಬದಲಾಗುತ್ತೆ, ಕಂಪ್ಲೀಟ್ ಚೇಂಜ್. ರಾಹುಲ್ ಗಾಂಧಿ ಇಳಿದಂಥ ಸಂದರ್ಭದಲ್ಲಿ ಸ್ವಾಗತ ಕೋರಿ 1 ನಿಮಿಷ ಮಾತಾಡಬೇಕು ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಓಕೆ ಅಂತ ರಾಹುಲ್ ಗಾಂಧಿ ಅವರು ಸಮಾಧಾನ ಮಾಡಿ ಸ್ವಲ್ಪ ಈ ಕಡೆ ಕರ್ಕೊಂಡ್ಬರ್ತಾರೆ. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಹತ್ರ ಹೋಗ್ತಾರೆ. ಸಣ್ಣ ಪುಟ್ಟ ಯಾವುದೋ 1-2 ವಿಚಾರ ಚರ್ಚೆ ಆಗುತ್ತೆ. ಚರ್ಚೆ ಮಾಡ್ತಾ ಇದ್ದಂಗೆ ಸಿದ್ದರಾಮಯ್ಯ ಅವರು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ ರಾಹುಲ್ ಗಾಂಧಿ ಅವರು. ಇದಕ್ಕೆ ನಾನು ಚಿತ್ರಣವನ್ನು ಕೂಡ ತೋರಿಸ್ತೀನಿ ನಿಮಗೆ. ನನ್ನ ಬಳಿ ಆ ವಿಜುವಲ್ಸ್ ಕೂಡ ಇದೆ, ನೀವು ಅದನ್ನು ಗಮನಿಸಿ ಎಷ್ಟು ಸ್ಪಷ್ಟವಾಗಿದೆ ಅನ್ನೋದನ್ನು. 1.5 ನಿಮಿಷ ಅಷ್ಟೇ, ಜಾಸ್ತಿ ಟೈಮ್ ಇಲ್ಲ. ಸಿದ್ದರಾಮಯ್ಯ ಅವರು ಏನು ಚರ್ಚೆ ಮಾಡಿದ್ರು ಕೇಳಿದ್ರೆ, ಸಿದ್ದರಾಮಯ್ಯ ಅವರು ಎಲ್ಲದನ್ನು ಒಂದೇ ವರ್ಡಲ್ಲಿ ಹೇಳ್ಬಿಡ್ತಾರೆ, ಏನಾಗಬೇಕಿದೆ ಅನ್ನೋದನ್ನು. ಒಂದೇ ಪ್ರಶ್ನೆ ಮುಂದಿಟ್ಟರಂತೆ, ತಕ್ಷಣದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಸಿದ್ದರಾಮಯ್ಯ ಅವರು ಕನ್ವೆ ಮಾಡಿಬಿಟ್ರು ತಮ್ಮ ಸಂದೇಶವನ್ನು. ಮತ್ತೆ ವಾಪಸ್ ಬರ್ತಾರೆ. 1.5 ನಿಮಿಷದಲ್ಲಿ ಒಳಗಡೆ ಆಗಿದ್ದಿದ್ದೆಲ್ಲ ವಾಪಸ್ ಬಂದು ಈ ಕಡೆ ನಿಂತ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಹತ್ರ ಬರ್ತಾರೆ. ಮತ್ತೆ ಅಗೇನ್ ಡಿ ಕೆ ಶಿವಕುಮಾರ್ ನಿಮ್ಮ ಜೊತೆ ಮಾತಾಡಬೇಕು ಅಂತಾರೆ. ಪಕ್ಕದಲ್ಲಿ ಸರಿಸ್ತಾರೆ ಸಿದ್ದರಾಮಯ್ಯ ಅವ್ರನ್ನ. ಡಿ ಕೆ ಶಿವಕುಮಾರ್ನ ಇನ್ನೊಂದು ಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ನಿಮ್ಮ ಜೊತೆ ಮಾತಾಡಬೇಕು, ಯಾವಾಗ ಬರಲಿ ಡೆಲ್ಲಿಗೆ, ಯಾಕೆ ಮಾತಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾ ಇದೆ. ಅಧಿಕಾರ ಹಸ್ತಾಂತರ ಆಗಬೇಕು, ಈಗಾಗಲೇ 2.5 ವರ್ಷ ಕಳೀತು, ನನಗೇನು ಮಾತು ಕೊಟ್ಟಿದ್ರಲ್ಲ ಆ ಮಾತಿನ ಪ್ರಕಾರ ನೀವು ನಡ್ಕೊಬೇಕು, ಆಯ್ತಾ? ಸೊ ಮತ್ತೆ ಇವ್ರು ಕರ್ಕೊಂಡ್ಬರ್ತಾರೆ. ಏನೋ ಒಂದು ಸಣ್ಣಕ್ಕೆ 1-2 ಗುಸು ಪಿಸು ಮಾತಾಗುತ್ತೆ. ವಾಪಸ್ ಇಬ್ಬರು ನಾಯಕನ ಕರ್ಕೊಂಡ್ಬರ್ತಾರೆ. ಕಮ್ ಟು ಡೆಲ್ಲಿ, ಒಂದೇ ವರ್ಡ್ ರಾಹುಲ್ದು, ಯಾವುದಕ್ಕೂ ಉತ್ತರ ಇಲ್ಲ, ಕಮ್ ಟು ಡೆಲ್ಲಿ. ಅಂದರೆ ರಾಹುಲ್ ಸ್ಪಷ್ಟ ಸಂದೇಶ ಕೊಟ್ಟರು, ರನ್ವೇನಲ್ಲೆಲ್ಲ ಚರ್ಚೆ ಬೇಡ, ಇದು 4 ಗೋಡೆ ಮಧ್ಯೆ ಚರ್ಚೆ ಆಗಬೇಕು, ಏನೇ ಇದ್ರು ಯಾರಿಗೂ ವಿಚಾರ ಗೊತ್ತಾಗಬಾರ್ದು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಸೊ ರಾಹುಲ್ ಅಕ್ಕಪಕ್ಕ ಏನಿದಾರಲ್ಲ, ಸುರ್ಜೇವಾಲಾ ಅವರು, ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ACC ಪ್ರಧಾನ ಕಾರ್ಯದರ್ಶಿ, ಹಾಗೆಯೇ
ಕೆ.ಸಿ. ವೇಣುಗೋಪಾಲ್ ಇವರೆಲ್ಲ ಅದನ್ನ ಪ್ಲಾನ್ ಮಾಡ್ತಾರೆ. ಮತ್ತು ಒಂದು ಗೊತ್ತಿರ್ಬೇಕು ನಿಮಗೆ, ರಾಹುಲ್ ಕಮ್ ಟು ಡೆಲ್ಲಿ ಅಂದ ತಕ್ಷಣ ಇವರು ಡೆಲ್ಲಿಗೆ ಹೋಗಂಗಿಲ್ಲ. ರಾಹುಲ್ ಪಡೆ ಇದೆಯಲ್ಲ, ಯಾರಿಂದ ಪರ್ಮಿಷನ್ ತಗೋಬೇಕು, ರಾಹುಲ್ ಎಷ್ಟೊತ್ತಿಗೆ ಸಿಗ್ತಾರೆ, ಇದೆಲ್ಲ ಒಂದು ಪ್ರೋಸೆಸ್ ಇದೆ. ರಾಹುಲ್ ಗಾಂಧಿ ಅವ್ರನ್ನ ರೀಚ್ ಮಾಡೋದು ಅಷ್ಟು ಸುಲಭ ಇಲ್ಲ ರಾಜ್ಯ ನಾಯಕರಿಗೆ. ಈಗ ಗೊತ್ತಿರುವಂಥ ಒಂದಿಷ್ಟು ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಮಾತ್ರ ರಾಹುಲ್ ಗಾಂಧಿ ಅವರು 1 to 1 ಸಿಗ್ತಾರಂತೆ. ಅದನ್ನು ಹೊರತುಪಡಿಸಿ ಫೋನ್ ಕರೆ ಮಾಡಬೇಕು ಅಂದರೂ ಕೂಡ ನೀವು ಅವರು ಶೆಡ್ಯೂಲ್ ತಗೋಬೇಕು. ರಾಹುಲ್ ಗಾಂಧಿ ಅವರು ಯಾವ ಟೈಮಲ್ಲಿ ಫ್ರೀ ಇರ್ತಾರೆ ಅನ್ನೋದನ್ನು ಅವರ ಆಪ್ತರು ಅಥವಾ ಅವರ ಸೆಕ್ರೆಟರಿ ಇದನ್ನೆಲ್ಲ ಡಿಸೈಡ್ ಮಾಡ್ತಾರೆ, ರಾಹುಲ್ ಗಾಂಧಿ ಯಾವ ಸಮಯ ಇದೆ ಅಂತ. ಆದ್ರೆ ರಾಹುಲ್ ಗಾಂಧಿ ಒಂದು ಸಂದೇಶ ಕೊಟ್ಟಿದ್ದಾರೆ, ಕಮ್ ಟು ಡೆಲ್ಲಿ. ಕಮ್ ಟು ಡೆಲ್ಲಿ ಅಂತಂದ್ರೆ ನೀವು ನೇರವಾಗಿ ಬರಂಗಿಲ್ಲ, ಪರ್ಮಿಷನ್ ತೊಗೊಂಬರ್ಬೇಕು, ಸಮಯ ನಿಗದಿ ಆಗಬೇಕು. ಸೊ ಅದಕ್ಕೂ ಕೂಡ ಸಮಯ ನಿಗದಿ ಆಗಿದೆಯಂತೆ. ಡಿ ಕೆ ಶಿವಕುಮಾರ್ ಅವರ ಮೂಲದ ಪ್ರಕಾರ ಇದೇ ಶುಕ್ರವಾರ, ಶುಭ ಶುಕ್ರವಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಪಾಪ ಅವರಿಗೆ. ಸಿದ್ದರಾಮಯ್ಯ ಅವ್ರಿಗೆ ನಂಬಿಕೆ ಇರೋದೇನಂತಂದ್ರೆ ಇನ್ನೇನು ಬಜೆಟ್ ಬಂತು, ಬಜೆಟ್ ಆದ್ಮೇಲೆ ಸಾಲು ಎಲೆಕ್ಷನ್ ಬಂದು ಸದ್ಯಕ್ಕಂತೂ ಚೇಂಜ್ ಮಾಡೋ ಯಾವ ಗೋಜಿಗೂ ಹೋಗಲ್ಲ ಅನ್ನೋದು ಸಿದ್ದರಾಮಯ್ಯ ಅವ್ರ ನಂಬಿಕೆ. ಯಾಕೆಂದರೆ ಎಲೆಕ್ಷನ್ ಟೈಮಲ್ಲಿ ಚೇಂಜ್ ಮಾಡೋದು ಕೂಡ ಅಷ್ಟು ಸರಳವಾದ ಕೆಲಸ ಅಲ್ಲ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು BBMP ವರೆಗೂ, ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲ ಎಲೆಕ್ಷನ್ಗಳು ಸಾಲಾಗಿ ಇದ್ದಾವೆ. ಈ ಸಂದರ್ಭದಲ್ಲಿ ರಿಸ್ಕ್ ತಾಳೋದಕ್ಕಂತೂ ಇಷ್ಟಪಡಲ್ಲ ಅಂತ ಗೊತ್ತಾಯಿದೆ. ಮತ್ತು ಸೌತ್ ಇಂಡಿಯಾದಲ್ಲಿ ಇರುವಂಥ ಒಂದೇ ಒಂದು ಏಕೈಕ ರಾಜ್ಯವನ್ನು ಕಳ್ಕೊಳ್ಳೋದು ಕೂಡ ನಾಯಕರಿಗೆ ಅಷ್ಟು ಈಜಿಯಾದ ಕೆಲಸ ಅಲ್ಲ. ಇಂಥ ವಿಚಾರಗಳು ರನ್ವೇನಲ್ಲಿ ಚರ್ಚೆ ಆಗಲ್ಲ. ಒಂದೇ ಒಂದು ಸಂದೇಶ ಸಿಕ್ಕಿದೆ, ಆ ಸಂದೇಶಕ್ಕಾಗಿ ರಾಜ್ಯ ನಾಯಕರು ಕಾಯ್ತಾ ಇದ್ದಾರೆ. 23ಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ತಾರೆ ಡೆಲ್ಲಿಗೆ. ಅದಕ್ಕಿಂತ ಮೊದಲೇ 16 ಅಥವಾ 17ಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಟೈಮ್ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿ ಕೈ ಬಿಟ್ಬಿಟ್ಟಿದ್ರು ಪಾಪ. ಡೆಲ್ಲಿಗೆ ಹೋದಂಗೆಲ್ಲ ರಾಹುಲ್ ಗಾಂಧಿ ಸಿಗಂಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಇದೇ ಪ್ರಶಸ್ತ ಸಮಯ ಅಂದ್ಕೊಂಡು ನಿನ್ನೆ ಏನಾಗಿದ್ದಾಗ ಹೋಗಲಿ ನಾನು ಹೇಳೋದನ್ನು ಹೇಳಬಿಡಬೇಕು ಅಂತ ತೀರ್ಮಾನ ಮಾಡಿದರು ಡಿ ಕೆ ಶಿವಕುಮಾರ್. ಹಾಗಾಗಿನೇ ನಿಮ್ಮ ಮೀಟ್ ಆಗಬೇಕು, ನಿಮ್ಮ ಜೊತೆ ಮಾತಾಡಬೇಕು, 1 to 1 ಮಾತುಕತೆ ನಡಿಬೇಕು ಅನ್ನುವ ಸಂದೇಶವನ್ನು ರವಾನೆ ಮಾಡಿ ಕಳಿಸಿದ್ದಾರೆ. ಒಂದು ವೇಳೆ ಸಂಪುಟ ಏನಾದ್ರು ವಿಸ್ತರಣೆ ಆಯಿತು ಅಂತಂದರೆ ಡಿ ಕೆ ಶಿವಕುಮಾರ್ಗಿದ್ದ ಕನಸು ನುಚ್ಚು ನೂರು ಅಂತಲೇ ತಿಳ್ಕೊಳ್ಳಿ. ಸಂಪುಟ ವಿಸ್ತರಣೆ ಆದರೆ ಯಾವ ಕಾರಣಕ್ಕೂ ಕೂಡ ಅಧಿಕಾರ ಹಸ್ತಾಂತರ ನಡೆಯಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಸಂಪುಟ ವಿಸ್ತರಣೆ ಏನಾದರೂ 10-12 ಸ್ಥಾನ ಬದಲಾಗುತ್ತೆ ಅನ್ನೋದು ಇದೆಯಲ್ಲ, ಈ 10-12 ಸ್ಥಾನ ಏನಾದರೂ ಫಿಕ್ಸ್ ಆದರೆ ಮತ್ತು ಅಗೈನ್ ಜೂನ್ಗೆ ಹೋಗುತ್ತೆ ಈ ಅಧಿಕಾರ ಹಸ್ತಾಂತರ. ಜೂನ್ ಆದ ನಂತರ ಮತ್ತೆ ನಾಯಕರಿಗೆ ಒಂದು ಅನಿಸುತ್ತೆ, ಇನ್ನೇನು ಕೆಲವೇ 1-1.5-2 ವರ್ಷದಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ. ಎಲೆಕ್ಷನ್ ಸಮಯದಲ್ಲೂ ಕೂಡ ಬದಲಾವಣೆ ಸರಿಯಾದ ನಿರ್ಧಾರ ಅಲ್ಲ ಅನ್ನೋದು ಕೇಂದ್ರ ನಾಯಕರಿಗೆ ಗೊತ್ತೇ ಇದೆ. ಸೊ ಏನಾಗುತ್ತೆ ನೋಡೋಣ. ರಾಹುಲ್ ಒಂದು ಸಂದೇಶವನ್ನಂತೂ ಕೊಟ್ಟೋಗಿದ್ದಾರೆ, ಕಮ್ ಟು ಡೆಲ್ಲಿ ಅನ್ನೋದಷ್ಟೇ. ಅವರಲ್ಲಿ ಒಳ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ನಿಜಕ್ಕೂ ಚೇಂಜ್ ಮಾಡಬೇಕು ಅನ್ನೋದು ಇದೆಯಾ ಅಥವಾ ಸಚಿವ ಸಂಪುಟ ವಿಸ್ತರಣೆ ಮಾಡೋಕ್ಕೆ ಕರೆದಿದ್ದಾರೋ ಯಾವುದೂ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.